ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ ನಮ್ಮ ಮನಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸ್ತಾ, ಈಗಾಗಲೇ ನಮ್ಮ ಮನೆಗಳಲ್ಲಿ ಬಂದು ನಿಂತಹ ವೇದಕಾಲದ ಮಹರ್ಷಿಗಳಿಗೆ ಸತಿ ಸಮೇತವಾಗಿ ಅವರಿಗೆ ನಮ್ಮ ಮನಪೂರ್ವಕವಾದ ಪ್ರಣಾಮಗಳನ್ನು ಮಾಡ್ತಾ, ಇವತ್ತು ರಾಯರ ಆರಾಧನೆಯೆಂದು ನಾವು ದುರ್ವಾಸ ಮಹರ್ಷಿಗಳ ಬಗ್ಗೆ ತಿಳಿಯೋಣ. ಈಗಾಗಲೇ ನಾವು ಅತ್ರಿ ಮಹರ್ಷಿಗಳ ಬಗ್ಗೆ ತಿಳಿದಿದ್ದೀವಿ. ಅನಸೂಯ ಸಹಿತ ಅತ್ರಿ ಋಷಿಗಳ ಚರಿತ್ರೆಯನ್ನು ಕೇಳಿದ್ದೀವಿ. ಈಗ ಅತ್ರಿ ಅನಸೂಯೆಯರ ಪುತ್ರರೇ ಬ್ರಹ್ಮ ವಿಷ್ಣು ಮಹೇಶ್ವರರ ಅವರು ಅನುಗ್ರಹ ಮಾಡಿದ್ದಕ್ಕೆ ಅತ್ರಿ ಮಹರ್ಷಿಗಳು ಕೇಳಿದ್ರು. ಎಂಥ ವಿಚಿತ್ರವಾದ ತಪಸ್ಸು ಮಾಡಿದ್ರು ಅತ್ರಿ ಮಹರ್ಷಿಗಳು ಅಂದರೆ, ನನಗೆ ಅವರ ಮನಸ್ಸಿನ ಒಂದು ಅಪೇಕ್ಷೆ ಏನಿತ್ತೋ, ಬ್ರಹ್ಮನಲ್ಲಿರ್ತಕ್ಕಂಥ ಬ್ರಹ್ಮನಾಮಕ ಭಗವಂತನ ಅನುಗ್ರಹ ನನಗೆ ಬೇಕು. ಬ್ರಹ್ಮ ಬೇಡ, ಜೀವ ಬೇಡ, ಬ್ರಹ್ಮನಾಮಕ ಅನುಗ್ರಹ ಬೇಕು. ಆ ರುದ್ರನಲ್ಲಿರ್ತಕ್ಕಂಥ ರುದ್ರನಾಮಕ ಭಗವಂತನ ಅನುಗ್ರಹ ಬೇಕು. ಯಾಕಂದರೆ ನಾವು ಹೇಳ್ತೀವಿ, ಹೆಸರು ಈಗ ನಾವು ಕೇಳಿ ಹೆಸರನ್ನು ನಮಸ್ಕಾರ ಮಾಡಿದ್ವಲ್ಲ ರುಜುಗಳಿಗೆ, ಹಾಗೆ ಆ ಹೆಸರು ಯಾರಿಗೆ? ಈ ದೇಹಕ್ಕ, ಜೀವನಿಗ, ತತ್ವಾಭಿಮಾನಿಗಳಿಗ, ಯಾರಿಗೆ ಈ ಹೆಸರು ಅಂದಾಗ ಅವರ ಅಂತರ್ಯಾಮಿಯಾದ ಮುಖ್ಯವಾಗಿ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಆ ಹೆಸರು ಆಗತ್ತೆ. ಹಾಗೆ ಅದನ್ನು ಅತ್ರಿ ಋಷಿಗಳು ನಮಗೆ ವೇದ ಕಾಲದಲ್ಲಿ ಅವರು ತಮ್ಮ ಅನುಸಂಧಾನದಿಂದ ಜಗತ್ತಿಗೆ ಪ್ರಚುರಪಡಿಸಿದ್ರು. ಏನಂದರೆ, ಆ ಶಿವನಲ್ಲಿರೋ ಶಿವನಾಮಕ ಭಗವಂತ ಬರಬೇಕು ಅಂತ ಕೇಳಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಏಕಕಾಲಕ್ಕೆ ಬರ್ತಾರೆ. ಆಗ ಭಗವಂತ ಹೇಳ್ತಾನೆ, ನೀನು ಏನಂತ ಮಾಡಿದ್ದೆ? ಬ್ರಹ್ಮನಾಮಕ ಭಗವಂತ ಬರಬೇಕು, ಆದರೆ ಬ್ರಹ್ಮನನ್ನು ಬಿಟ್ಟು ನಾನು ಬಂದರೆ ನಾನು ಬರಬಹುದು, ಆದರೆ ಬ್ರಹ್ಮ ಅನ್ನುವ ಜೀವನೇ ಅಸ್ತಿತ್ವವೇ ಇಲ್ಲ. ಜೀವನಿಗೆ ದೇವನನ್ನು ಬಿಟ್ಟರೆ ಅಸ್ತಿತ್ವವೇ ಇಲ್ಲ. ಬಿಂಬರೂಪಿ ಸದಾ ನಿಂತು ನಮ್ಮನ್ನು ರಕ್ಷಣೆ ಮಾಡುವಂತಹ ರೂಪ. ಹಾಗಾಗಿ ಬ್ರಹ್ಮನೊಂದಿಗೆ ಆ ಬ್ರಹ್ಮ ನಾನು ಬರಬೇಕು ಅಂದರೆ ಬ್ರಹ್ಮನು ಬಂದೇ ಬರ್ತಾನೆ. ಆ ಶಿವನೂ ಅಷ್ಟೇ, ಆ ಶಿವನ ಅನುಗ್ರಹದಿಂದ ಹುಟ್ಟಿದವರೇ ಆ ದುರ್ವಾಸರು. ಆ ಅನಸೂಯ ಮತ್ತು ಅತ್ರಿ ಮಹರ್ಷಿಗಳ ಪುತ್ರರಾಗಿ ಜನಿಸಿರ್ತಕ್ಕಂಥ ಮಹರುದ್ರ ದೇವರು. ಅವರು ಯಾವಾಗಲೂ ದೇಹದ ಮೇಲೆ ಅಭಿಮಾನವೇ ಇಲ್ಲದೆ ತಪಸ್ಸಿನಲ್ಲಿ ಯಾವಾಗೂ ಸದಾ ನಿರತರಾಗಿದ್ದರಿಂದ ಅವರಿಗೆ ಅವರ ವಸ್ತ್ರ ಮಲಿನ ಛಿದ್ರ ಎಲ್ಲ ಆಗ್ತಾ ಇತ್ತು. ಈಗ ಅವಧೂತರು ಅಂತ ಕೇಳ್ತೀವಿ. ಅವಧೂತರಿಗೆ ಈ ವಸ್ತ್ರ ಅಲ್ಲ, ದಿಗ್ವಸ್ತ್ರ ಅಂತ ನಾವು ಕೇಳ್ತೀವಿ. ಆ ನುಡಿ ಮಂತ್ರ ಅಂತ ಏನು ಜಗನ್ನಾಥ ದಾಸರು ನಮಗೆ ಹೇಳ್ತಾರೆ, ಅದೆಲ್ಲವನ್ನ ನೆನಪಿಸಿಕೊಳ್ಳೋಣ. ವಾಸ ಅಂದರೆ ಜೊತೆಯಲ್ಲಿ ವಾಸ ಮಾಡೋದು. ಅವರ ಜೊತೆಯಲ್ಲಿ ವಾಸ ಮಾಡೋದಕ್ಕೆ ಬಹಳ ಬಹಳ ಕಠಿಣ ಆಗುತ್ತೆ. ಅದರಿಂದ ಅವರಿಗೆ ದುರ್ವಾಸ ಅನ್ನುವ ಹೆಸರು ಆ ಒಂದು ಕೂಡತ್ತೆ. ಯಾಕೆಂದರೆ ವೈರಾಗ್ಯ ಶಿಖಾಮಣಿಗಳವರು. ಅಂತಹ ವೈರಾಗ್ಯ ಶಿಖಾಮಣಿಗಳ ಜೊತೆಗೆ ನಮ್ಮ ವಾಸ ಅಂದರೆ ಸಾಮಾನ್ಯರಿಂದ ಸಾಧ್ಯವೇ ಇರಲಿಲ್ಲ. ಅವರು ಪುರಾಣ ಪ್ರಸಿದ್ಧ ವೇದ ಕಾಲದ ಮಹರ್ಷಿಗಳಾಗಿದ್ದಾರೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ದುರ್ವಾಸರನ್ನ ವೇದವ್ಯಾಸರು ಹೇಳ್ತಾರೆ, ಜಿತೇಂದ್ರಿಯರು, ತಪಸ್ವಿಗಳು, ಪ್ರಾತಸ್ಮರಣೀಯರು ಅಂತ ಅವರಿಗೆ ವಿಶೇಷಣವನ್ನು ಕೊಡ್ತಾರೆ. ಹೀಗೆ ಇದರಲ್ಲಿ ಬ್ರಾಹ್ಮಣ ಶ್ರೇಷ್ಠರ ಗುಣವನ್ನು ಪ್ರದ್ಯುಮ್ನ ಹಾಗೂ ಕೃಷ್ಣನ ಸಂಭಾಷಣೆ ನಡೆಯುತ್ತೆ. ಆಗ ದುರ್ವಾಸ ಮುನಿಗಳ ಪ್ರಭಾವವನ್ನು, ದುರ್ವಾಸ ಮುನಿಗಳ ಒಂದು ಚರಿತ್ರೆಯನ್ನು ಶ್ರೀಕೃಷ್ಣ ಪ್ರದ್ಯುಮ್ನನಿಗೆ ಹೇಳ್ತಾನೆ. ಹಿಂದೆ ಆ ದುರ್ವಾಸ ಮುನಿಗಳು ನಾರು ಬಟ್ಟೆಯನ್ನು ಧರಿಸಿ 3 ಲೋಕದಲ್ಲೂ ಸಂಚರಿಸ್ತಿದ್ರು. ಆಗ ಸಂಚರಿಸಿ, ನಾನು ಒಬ್ಬ ಬ್ರಾಹ್ಮಣ, ನನಗೆ ಯಾರು ಮನೆಯಲ್ಲಿ ಇರೋದಕ್ಕೆ ನೀವು ಅವಕಾಶ ಕೊಡ್ತೀರೋ ಅದು ನನಗೆ ಕೋಪ ಬರುವಂತೆ ನೀವು ನಡ್ಕೋಬಾರ್ದು, ಅಂದರೆ ನಾನು ಶಾಪ ಕೊಡ್ತೀನಿ ಅಂದಾಗ ಎಲ್ಲರೂ ಹೆದರಿ ಯಾರೂ ದುರ್ವಾಸರನ್ನು ಕರೆಯಲಿಲ್ಲ. ಆಗ ಶ್ರೀಕೃಷ್ಣ ದುರ್ವಾಸ ಮುನಿಯನ್ನ ಸತ್ಕಾರ ಮಾಡಿ, ಸ್ವಾಮಿ ನಮ್ಮ ಮನೆಗೆ ಬರಬೇಕು, ನೀವು ಸನ್ಯಾಸಿಗಳು, ನೀವು ನಮ್ಮ ಮನೆಗೆ ಬರಬೇಕು, ಇವತ್ತು ರಾಯರ ಆರಾಧನೆ ಆದ್ರಿಂದ ಸನ್ಯಾಸಿ ರೂಪವನ್ನೇ ನಾವು ಕೇಳೋಣ ಅಂತ. ರುದ್ರದೇವರ ಮೊದಲೇ ವೈರಾಗ್ಯ ಶಿಖಾಮಣಿಗಳು, ಆದರೆ ದಾಂಪತ್ಯಕ್ಕೆ ಪಾರ್ವತಿ ಪರಮೇಶ್ವರರು ಎಷ್ಟು ಪ್ರಸಿದ್ಧರೋ ಹಾಗೆ ರುದ್ರದೇವರು ವೈರಾಗ್ಯಕ್ಕೂ ಪ್ರಸಿದ್ಧರಾಗಿದ್ದಾರೆ. ವೈರಾಗ್ಯದ ಸಂಕೇತ ಸನ್ಯಾಸ ರೂಪ. ಅದಕ್ಕಾಗಿ ದೇವರು ಇವತ್ತು ನಮಗೆ ದುರ್ವಾಸರ ಚಿಂತನೆಯನ್ನು ಕೊಟ್ಟಿದ್ದಾನೆ ಅಂತ ನಾನು ತಿಳಿತೀನಿ. ಆಗ ಶ್ರೀಕೃಷ್ಣ ದುರ್ವಾಸ ಮುನಿಯನ್ನ ಸತ್ಕಾರ ಮಾಡಿ ಮನೆಗೆ ಕರೆದುಕೊಂಡು ಬರ್ತಾನೆ. ಆ ಚಾತುರ್ಮಾಸದಲ್ಲಿ ಆ ದುರ್ವಾಸರ ಒಂದು ಸೇವೆಯನ್ನು ಶ್ರದ್ಧೆಯಿಂದ, ಭಿಕ್ಷಾ, ಒಂದು ದಿನದ ಭಿಕ್ಷಾ ಅಲ್ಲರಿ, ಶ್ರೀಕೃಷ್ಣ ತನ್ನ ಮನೆಯಲ್ಲಿ ಅವರಿಗೆ ಸಕಲ ಅನುಕೂಲವನ್ನು ಮಾಡಿಕೊಟ್ಟು ಇರ್ತಾನೆ. ಆ ದುರ್ವಾಸರ ಒಂದು ಇದನ್ನು ವರ್ಣನೆ ಮಾಡ್ತಾರೆ ಅಲ್ಲಿ.
ಅನೇಕ ಸಹಸ್ರ ಜನರು ತಿನ್ನುವಷ್ಟು ಆಹಾರ ಮಾಡಿಸಿದ್ರೆ ಅವರೊಬ್ಬರೇ ಒಂದೇ ಸಲಕ್ಕೆ ತಿನ್ಬಿಡ್ತಿದ್ರಂತೆ. ಕೆಲವು ಸಲ ಊಟವನ್ನೇ ಮಾಡ್ತಾ ಇರಲಿಲ್ಲ. ಒಂದೊಂದು ಸಲ ಎಲ್ಗೋ ಹೋದ್ರು ಅಂದರೆ ಎಷ್ಟು ಹೊತ್ತಾದರೂ ಬರ್ತಾನೆ ಇರಲಿಲ್ಲ. ಇದ್ದಕ್ಕಿದ್ದಂತೆ ನಗ್ತಾ ಇದ್ರು, ಇದ್ದಕ್ಕಿದ್ದಂತೆ ಅಳ್ತಾ ಇದ್ರು, ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಅಂತ ಹೇಳ್ತಾರೆ. ಅವರಿಗೆ ಸಿದ್ಧವಾದಂತಹ ಒಂದೊಂದು ಸಲ ಅವರಿಗೆ ಸಿದ್ಧವಾದ ಬಿಡಾರಕ್ಕೆ ಹೋಗಿ ಎಲ್ಲ ಏನು ಅದನ್ನು ಮಾಡಿದ್ರೋ ಅದೆಲ್ಲವನ್ನ ಭಸ್ಮ ಮಾಡಿ ಹೊರಟು ಹೋಗ್ತಿದ್ರು ಅಂತ ಹೇಳ್ತಾರೆ. ಒಂದು ದಿನ ಅಂತೂ ಕೃಷ್ಣನಿಗೆ ಹೇಳ್ತಾರೆ, ನನಗೆ ಪಾಯಸವನ್ನು ಮಾಡಿಸಿ ಬಡಿಸು ಈ ಕ್ಷಣದಲ್ಲಿ ಅಂತ. ಆಗ ಕೃಷ್ಣ ಆ ಪಾಯಸವನ್ನು ಮಾಡಿ ಅಡಿಗೆಯವರಿಂದ ಮಾಡಿಸಿ ತಂದಾಗ ಈ ಎಲ್ಲ ಆ ಪಾಯಸದಲ್ಲಿ ಸ್ವಲ್ಪ ಭಾಗವನ್ನು ಸ್ವೀಕಾರ ಮಾಡ್ತಾರೆ. ಮಿಕ್ಕೆಲ್ಲವನ್ನ ಶ್ರೀಕೃಷ್ಣನಿಗೆ ಹೇಳ್ತಾರೆ, ನೀನು ಬಳಕೋ, ನಿನ್ನ ಅಂಗಾಂಗಗಳೇ ಶಿರದಿಂದ ಪಾದದ ಪರ್ಯಂತ ಬಳಕೋ ಅಂತ ಹೇಳ್ತಾರೆ. ರುಕ್ಮಿಣಿಗೂ ಬಳಿ ಅಂತ ಹೇಳ್ತಾರೆ. ಎಲ್ಲರೂ ನೋಡ್ತಾ ಇದ್ದಾರೆ, ಶ್ರೀಕೃಷ್ಣ ರುಕ್ಮಿಣಿ ದೇವಿಯರಿಗೆ ಈ ರೀತಿ ಮಾಡ್ತಿದಾರಲ್ಲ ಇಂಥ ದುರ್ವಾಸರು, ಇದರ ಹಿಂದೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಕೇವಲ ದುರ್ವಾಸರನ್ನ ನಾವು ಕೋಪಿಷ್ಟರು ಅವರು ಅಂತ ತಿಳಿತೀವಿ, ಆದರೆ ಒಳಗಡೆ ಅವರಂತ ಮೃದು ಹೃದಯಗಳು ವೈರಾಗ್ಯ ಕೊಡಬೇಕಾದ್ರೆ ಅಷ್ಟು ಸುಲಭ ಅಲ್ಲರಿ. ನಾವು ರುದ್ರದೇವರಿಗೆ ಹೇಳ್ತೀವಿ, ಶೀಘ್ರವಾಗಿ ವರ ಕೊಡುವಂತ ಆಶುತೋಷ ಅಂತ ಕರಿತೀವಿ ರುದ್ರದೇವರಿಗೆ. ಅತ್ಯಂತ ಶೀಘ್ರವಾಗಿ ಅನುಗ್ರಹ ಮಾಡೋರು ಅಂತ. ಅತ್ಯಂತ ಶೀಘ್ರವಾಗಿ ಸಣ್ಣ ಸಣ್ಣ ಪರೀಕ್ಷೆಗಳಿಂದ ದೊಡ್ಡ ದೊಡ್ಡ ಫಲವನ್ನ ಕೊಡೋರು ದುರ್ವಾಸರಾಗಿದ್ದಾರೆ. ಈಗ ಶ್ರೀಕೃಷ್ಣನಿಗೆ ಹೇಳ್ತಾರೆ, ಆ ರುಕ್ಮಿಣಿ ದೇವಿಯನ್ನ ರಥಕ್ಕೆ ಕಟ್ಟು, ನಾನು ರಥದಲ್ಲಿ ಕೂತ್ಕೋತಾನೆ, ರುಕ್ಮಿಣಿ ಎಳ್ಕೊಂಡು ಹೋಗ್ಬೇಕು ರಥವನ್ನ ಅಂತ. ಆಗ ಆ ರುಕ್ಮಿಣಿ ಎಳ್ಕೊಂಡು ಹೋಗ್ತಾಳೆ. ಆದರೂ ಶ್ರೀಕೃಷ್ಣ ಏನೂ ಮಾತನಾಡೋದಿಲ್ಲ. ಆ ರುಕ್ಮಿಣಿ ತಾನು ಆ ಬ್ರಾಹ್ಮಣರಲ್ಲಿರ್ತಕ್ಕಂಥ ಭಗವಂತನ ಸೇವಾ ಅಂತ ತಿಳಿದು ಮಾಡ್ತಾಳೆ. ಆಗ ಒಂದು ಸ್ವಲ್ಪ ದೂರ ಹೋದ್ಮೇಲೆ ದುರ್ವಾಸರು ಇಳಿದು ಬಿಡ್ತಾರೆ. ಶ್ರೀಕೃಷ್ಣ ಅವರನ್ನ ಮತ್ತೆ ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ಕೋಪಗೊಳ್ಬೇಡಿ, ಬನ್ನಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ, ನಾನು ರಥವನ್ನ ಇಳಿತೇನೆ ಅಂದಾಗ ಪಾರ್ಥ ಸಾರಥಿ ಸ್ವಾಮಿ ಅಂತ ದುರ್ವಾಸರು ಶ್ರೀಕೃಷ್ಣನಿಗೆ ಅತ್ಯಂತ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಅವ್ರು ಹೇಳ್ತಾರೆ, ಈ ಎಲ್ಲ ನಿನ್ನ ಎಲ್ಲ ಆ ಒಂದು ಇಡೀ ದೇಹ ವಜ್ರ ಸದೃಶವಾಗುವಂತೆ ಆಗಲಿ ಅಂತ ಹೇಳಿ, ನಿನ್ನ ರುಕ್ಮಿಣಿಯೂ ಸಹಿತ ಅವಳು ಕೀರ್ತಿವಂತಳಾಗಿ ಮೆರೆಯಲಿ ಅಂತ ಹೇಳ್ತಾ ಅವರ ಅನುಗ್ರಹವನ್ನ ಪಡೆದು ತಮ್ಮ ವೈರಾಗ್ಯವನ್ನ ಅವರಿಗೆ ಸಮರ್ಪಣೆ ಮಾಡಿದ್ರು ಅಂತ ಹೇಳ್ತಾರಲ್ಲಿ. ನಾವು ಅನ್ಕೋತೀವಿ ಇಷ್ಟೆಲ್ಲ ಮಾಡಿದ್ದು ದುರ್ವಾಸರು ಆ ಕೃಷ್ಣನಿಗೆ ಹೇಳ್ತಾರೆ, ಅಪ್ಪ ನೀನು ಕೋಪವನ್ನ ಜಯಿಸಿದೀಯಾ, ಇಂಥ ಸಂದರ್ಭಗಳಲ್ಲಿ ಮನುಷ್ಯನಿಗೆ ಏನು ಬೇಕಾದ್ರೂ ತಡಿಬೋದ್ರಿ, ಕೋಪವನ್ನ ತಡಿಯಕ್ಕಾಗಲ್ಲ, ನಿಮ್ಮ ಹೆಸರೇನು ಅಂತ 4 ಸಲ ಕೇಳ್ಬಿಡಿ, ಎಷ್ಟು ಸಲ ಹೇಳೋದು ಅಂತ ಸಿಟ್ಟು ಬಂದ್ಬಿಡತ್ತೆ ನಮ್ಗೆ. ಅಂದ್ರೆ ಶ್ರೀಕೃಷ್ಣನನ್ನೇ ಪರೀಕ್ಷೆ ಮಾಡಿದಂಥ, ಅಂದ್ರೆ ಕೃಷ್ಣ ಸರ್ವೋತ್ತಮ ಭಗವಂತ, ಆದರೆ ಭಗವಂತ ನಾನೇ ನಿಮ್ಮ ಒಂದು ಏನು ಪರೀಕ್ಷೆಯ ಒಂದು ಎಂತಹ ಉತ್ತಮ ಮಟ್ಟದ್ದು ನಿಮ್ಮ ಪರೀಕ್ಷೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಆಗ್ತೀನಿ ಅಂತ ಭಗವಂತ ಅವನು ಉದಾರವಾಗಿ ಕೊಟ್ಟಂತ ಅವಕಾಶ ಅಂತ ನಾವು ತಿಳಿಬೇಕು. ದುರ್ವಾಸರು ಕೋಪವನ್ನ ಪ್ರದರ್ಶನ ಮಾಡ್ತಾ ಇದ್ದಿದ್ದು ಭಗವಂತ ಅವರಲ್ಲಿ ಅಂತರ್ಯಾಮಿಯಾಗಿ ದುರ್ವಾಸ ಅನ್ನುವ ಹೆಸರಿನಿಂದಿರುವ ಭಗವಂತನ ಚರಿತ್ರೆ ಅಂತ ನಾವು ತಿಳಿಬೇಕಿವತ್ತು. ಅದರಿಂದ ಅವರಿಂದ ಆ ಭಕ್ತರನ್ನ ಪರೀಕ್ಷೆ ಮಾಡೋದಕ್ಕಾಗಿ ಕೋಪ ಮಾಡ್ಕೋತಿದ್ರೆ ಹೊರತು ಅವರಿಂದ ಉಪಕಾರ ಪಡೆದವರೇ ಜಾಸ್ತಿ. ತಮ್ಮನ್ನ ಭಕ್ತಿಯಿಂದ ಸೇವಿಸಿದವರಿಗಂತೂ ಅವರು ಸಣ್ಣ ಸೇವೆಗೆ ಅತ್ಯಂತ ಹೆಚ್ಚಿನ ಫಲ, ಆಶುತೋಷ ಅನ್ನೋದನ್ನ ಅವರ ಚರಿತ್ರೆಯಲ್ಲಿ ನಾವು ಒಂದೊಂದು ಚರಿತ್ರೆಯಲ್ಲೂ ಇದನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಕುಂತಿಯ ಒಂದು ಪ್ರಸಂಗದಲ್ಲಿ ನಾವು ಇದನ್ನ ನೋಡ್ತೀವಿ. ಒಂದೊಂದು ದಿನ ದುರ್ವಾಸರು ಕುಂತಿ ಭೋಜನ ಅರಮನೆಗೆ ಬರ್ತಾರೆ. ಕುಂತಿ ಭೋಜ ಅವರನ್ನ ಸತ್ಕಾರ ಮಾಡಿ, ಸ್ವಾಮಿ ನಿಮ್ಮ ಚಾತುರ್ಮಾಸ ಇಲ್ಲೇ ಆಗ್ಬೇಕು. ಆಗ ದುರ್ವಾಸರು ಹೇಳ್ತಾರೆ, ಆಯ್ತಪ್ಪ ನೀನು ಇಷ್ಟು ಭಕ್ತಿಯಿಂದ ನೀನು ಕರಿತಿದ್ಯಾ ಅಂದಮೇಲೆ ಆಗಲಿ ಅಂತ ಒಪ್ಕೋತಾರೆ. ಆಗ ಮೊದಲಿಗೆ ಆ ಕುಂತಿ ಭೋಜ ರಾಜ ಗೊತ್ತು ದುರ್ವಾಸರು ಕೋಪಿಷ್ಟರು, ಅವರು ಯಾವುದನ್ನು ಸಹಿಸೋದಿಲ್ಲ ತಪ್ಪನ್ನ ಅಂದಾಗ ತನ್ನ ಇನ್ನೂ 8 ವರ್ಷವೂ ಆಗಿರದೇ ಇರ್ತಕ್ಕಂಥ ಕುಂತಿಯನ್ನ ಅವರ ಸೇವೆಗೆ ನಿಯಮನ ಮಾಡ್ತಾನೆ. ಮೊದಲಿಗೆ ಕುಂತಿಯಿಂದ ನಮಸ್ಕಾರ ಮಾಡಿಸಿ, ಸ್ವಾಮಿ ನನ್ನ ಮಗು ಚಿಕ್ಕದು, ನನ್ನ ಮಗು ಮಾಡಿದ ತಪ್ಪನ್ನ ನೀವು ಕ್ಷಮಾ ಮಾಡಿ ಇವಳಿಗೆ ಅನುಗ್ರಹ ಮಾಡಬೇಕು ಅಂತ ಮೊದಲಿಗೆ ಅನುಗ್ರಹ ಕೊಡಿಸಿ ಆನಂತರ ಅವರ ಸೇವೆಗೆ ನಿಯೋಜನೆ ಮಾಡ್ತಾನೆ. ಕುಂತಿ ಮಹಾತ್ಮರಿಗೂ ಆ ಕುಂತಿ ಏನು ಮಾಡ್ತಾಳೆ, ಕುಂತಿ ಆ ಮಹಾತ್ಮರ ಸೇವೆಯನ್ನು ಅತ್ಯಂತವಾಗಿ ಭಕ್ತಿಯಿಂದ ಮಾಡ್ತಾ ಹೋಗ್ತಾಳೆ. 12 ವರ್ಷಗಳ ಕಾಲ ಕುಂತಿ ಸೇವೆ ಮಾಡಿದಳೆ. ಇಲ್ದಿದ್ರೆ ವಾಯುದೇವರಂತಹ ಭೀಮಸೇನ ದೇವರು ಕುಂತಿಯಲ್ಲಿ ಹುಟ್ಟೋದಕ್ಕೆ ದುರ್ವಾಸರ ಸೇವೆಯಿಂದ ವಾಯುದೇವರ ಅನುಗ್ರಹವಾಗತ್ತೆ ಅನ್ನೋದನ್ನ ಕುಂತಿ ಜಗತ್ತಿಗೆ
ಸಾರಿ ತೋರಿಸಿದ್ದಾಳೆ. ಹೀಗೆ ಅದು ಒಬ್ಬರಲ್ಲರಿ, ಧರ್ಮರಾಜ ಧರ್ಮ ಬರುತ್ತೆ, ಆ ಒಂದು ಭೀಮಸೇನ ಬರ್ತಾನೆ, ಅರ್ಜುನ ಬರ್ತಾನೆ, ಹೀಗೆ ಇಂತಹ ಮಹಾನ್ ದೇವತೆಗಳಿಂದ ಆ ಒಂದು ಸಂತಾನವನ್ನು ಪಡಿಬಹುದು ದುರ್ವಾಸರ ಸೇವೆಯಿಂದ. ರಾಯರಲ್ಲಿ ಇವತ್ತು ಆ ದುರ್ವಾಸರು ನೆಲೆ ಮಾಡಿ ನಿಂತಿದ್ದಾರೆ. ಹೇಗ್ರೆ ನಿಮಗೆ ದುರ್ವಾಸರು ರಾಯರಲ್ಲಿ ಕಾಣಿಸ್ತಿದ್ದಾರೆ ಅಂದರೆ ವೈರಾಗ್ಯದ ಪರಮ ಸಂಕೇತ ಯಾವುದು ಅಂದರೆ ಸನ್ಯಾಸಾಶ್ರಮ ರೀ. ಇವತ್ತು ಸನ್ಯಾಸಿಗಳು ನಮಗಾಗಿ ಒಂದೇ ಒಂದು ಉಸಿರು ರೀ, ವರ್ಷಕ್ಕೆ ಒಂದು ಉಸಿರು ತಗೋತಾರಂತೆ. ನಾವು ಈ ಲೌಕಿಕವಾಗಿ ಕೇಳ್ತೀವಿ, ನನ್ನ ಪ್ರಾಣ ನನ್ನ ಉಸಿರು ನೀನು ಅಂತ. ಖಂಡಿತ ಸುಳ್ಳು. ಆದರೆ ರಾಯರು ನಿಜವಾಗಿ ನಮಗಾಗಿ ಒಂದು ಉಸಿರು, ನಾನು ಉಸಿರು ಬಿಗಿ ಹಿಡಿದು ನೀನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲ, ಒಂದು ಉಸಿರು ನಮಗಾಗಿ. ಯಾಕೆಂದ್ರೆ ಆಯುಷ್ಯ ನೋಡಿ ಉಸಿರಿನಿಂದ ಲೆಕ್ಕ ಮಾಡ್ತಾರೆ. 21,600 ಹಂಸಮಂತ್ರ ಜಪ ಮಾಡ್ತೀವಲ್ಲ, ಆ ಉಸಿರು ಆಯುಷ್ಯ ವರ್ಧನೆಗೆ ಪ್ರಾಣಾಯಾಮ ಅತ್ಯಂತ. ಆ ಪ್ರಾಣಾಯಾಮದಿಂದ ಕೂತಿದ್ದಾರೆ ರಾಯರು ಇವತ್ತು ನಮಗಾಗಿ. ಯಾಕೆ ಕೂತಿದ್ದಾರೆ? ನಮ್ಮ ಬಿಂಬರೂಪಿ ಭಗವಂತ, ಎಲ್ಲರ ನಮ್ಮ ಶಿಷ್ಯರ ಎಲ್ಲ ಬಿಂಬರೂಪಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಕೂತಿದ್ದಾರೆ. ಸ್ವಾಮಿ ನಮ್ಮ ಭಕ್ತರನ್ನ ಶೀಘ್ರದಲ್ಲಿ ಅನುಗ್ರಹಿಸುವಂತ. ಇನ್ನೆಂಥ ನಿರ್ವಂಚನೆಯಿಂದ ರಾಯರು ತಪಸ್ ಮಾಡ್ತಿದ್ದಾರೆ ಅಂದ್ರೆ ಅಂತಹ ಪರಮ ವೈರಾಗ್ಯ. ಅವರಿಗೇನೂ ಆಗಬೇಕಾಗಿಲ್ಲ. ಅವ್ರಿಗೆ ಈಗಾಗಲೇ ಭಗವಂತ ಕರೆದು ಬಿಟ್ಟಿದ್ದಾನೆ. ಬಾ ನೀನು ನನಗೆ ಕರ್ಕೊಂಡು ಹೋಗ್ತೀನಿ. ನರಸಿಂಹ ರೂಪದಲ್ಲೇ ಕರೆದ. ಅವ್ರು ಹೇಳಿದ್ರು, ಸ್ವಾಮಿ ನನ್ನ ಎಲ್ಲ ಭಕ್ತ ಜನರನ್ನ ಸಿದ್ಧಗೊಳಿಸಿ ನಾನು ಬರ್ತೇನೆ. ಹೇಗೆ ತಾಯಿಯಾದವಳು ಎಂಥ ಒಂದು ಒಳ್ಳೆಯ ಒಂದು ಸಮಾರಂಭ ಕರೆದ್ರು, ನನ್ನ ಮಕ್ಕಳೆಲ್ಲರನ್ನು ನಾನು ಕರೆದುಕೊಂಡು ಸಿದ್ಧಪಡಿಸಿಕೊಂಡು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಬರ್ತೀನಪ್ಪ ನಿಮ್ಮನೆ ಫಂಕ್ಷನ್ಗೆ ಅಂತ ಹೇಗೆ ಹೇಳ್ತೀವಿ ನೋಡಿ. ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲರನ್ನು ಕರ್ಕೊಂಡು ಅವ್ರನ್ನ ಮನಸ್ಸು ಪ್ರಿಪೇರ್ ಮಾಡಿಕೊಂಡು ಅವರೆಲ್ಲ ಬರಬೇಕಲ್ಲ ನಮ್ಮ ಜೊತೆಗೆ. ಅದನ್ನು ಮಾಡ್ಕೊಂಡು ಹೆಂಗೆ ತಾಯಿ ತನ್ನ ಮಕ್ಕಳೊಂದಿಗೆ ತನ್ನ ಕುಟುಂಬದೊಂದಿಗೆ ಬರ್ತೀನಿ ಅಂತೇಳೋ ಹಾಗೆ ರಾಯರು ಪರಮ ದಯಾಳುವೆ ಅಂತ ಹೇಳಿ ಆ ವೈರಾಗ್ಯದಿಂದ ಕೂತಿದ್ದಾರೆ. ಉಸಿರು ಒಂದೇ ಉಸಿರಂತೆ. ಮಧ್ಯಾರಾಧನೆಯ ದಿವಸ ಒಂದು ಉಸಿರು ತಗೊಂಡು, ಆ ಹಿಂದಿನ ಆರಾಧನೆಯಲ್ಲಿ ತಗೊಂಡ ಉಸಿರನ್ನ ಬಿಟ್ಟು ಇನ್ನೊಂದು ಉಸಿರನ್ನ ತಗೊಳ್ತಾರೆ ಅಂತ ಜ್ಞಾನಿಗಳ ಚರಿತ್ರೆಯಲ್ಲಿ ಬರುತ್ತೆ. ಹಾಗೆ ಆ ಧರ್ಮರಾಯ, ಭೀಮ, ಅರ್ಜುನ ಅಂಥವ್ರನ್ನೆಲ್ಲ ಪಡೆಯೋದಕ್ಕೆ ಕುಂತಿ ದುರ್ವಾಸರ ಸೇವೆಯಿಂದ ಈ ಎಲ್ಲ ಫಲ ಹೊಂದಿದಳು ಅಂತ ಕೇಳ್ತೀವಿ. ಎಲ್ಲ ಆದಮೇಲೆ 12 ವರ್ಷ ಆದಮೇಲೆ ಕುಂತಿಗೆ 5 ಮಂತ್ರಗಳನ್ನು ಅದು ವರ ಅಲ್ಲ ರೀ, ಮಂತ್ರಗಳು. ಕುಂತಿಗೆ 5 ಮಂತ್ರಗಳನ್ನು ದುರ್ವಾಸರು ಉಪದೇಶ ಮಾಡ್ತಾರೆ. ಈ ಮಂತ್ರದವನ್ನ ನೀನು ಪಠಿಸು, ಏನೋ ಸಿದ್ಧಿ ಪಡಿಸುವಂತ ಬರೀ ಮಂತ್ರವನ್ನು ಉಪದೇಶ ಮಾಡಿ ನೀನು ಸಿದ್ಧಿ ಪಡ್ಕೊ ಅಂತ ಹೇಳಿಲ್ಲ. ಮಂತ್ರ ಉಪದೇಶಿಸಿ ಅವಳಿಗೆ ಸಿದ್ಧಿಯನ್ನು ಅನುಗ್ರಹಿಸಿ ಹೊರಟರು ಅಂತ ಕೇಳ್ತೀವಿ. ಯಾರು ಇಷ್ಟು ಮಾಡ್ತಾರೆ ರೀ? ಒಂದು ವರ ಕೊಡ್ಬೋದು, ಆ ವರ ನಮಗೆ ನಮ್ಮ ಸಾಧನೆಗೆ ಉಪಯೋಗ ಆಗುತ್ತೋ ಇಲ್ಲೋ ಅಂತ ಗೊತ್ತಿರೋದಿಲ್ಲ. ಆದರೆ ದುರ್ವಾಸರು ಕುಂತಿಗೆ ಸಾಧನೆಗೆ ಉಪಯೋಗರಾಗಿರ್ತಕ್ಕಂಥ ಒಳ್ಳೆ ದೇವಾನುದೇವತೆಗಳನ್ನೇ ಮಕ್ಕಳನ್ನಾಗಿ ಪಡೆಯುವಂತಹ ಯೋಗವನ್ನು ಕೊಟ್ಟಿದ್ದಾರೆ. ನೀನು ಈ ಮಂತ್ರವನ್ನು ಪಠಿಸಿದಾಗ ಯಾವ ದೇವನನ್ನು ಕುರಿತು ನೀನು ಈ ಮಂತ್ರವನ್ನು ಪಠಿಸ್ತೀಯೋ ಆ ದೇವನ ಪ್ರಭಾವದಿಂದ ನೀನು ಸತ್ಪುತ್ರರನ್ನು ಪಡಿತೀಯ ಅಂತ ಹೇಳಿ ಅದನ್ನು ಕೊಟ್ಟು ಹೊರಟ್ಬಿಟ್ರು. ಆಗ ಮಾದ್ರಿಯೂ ಸಹಿತ ಮಾದ್ರಿಗೂ ಸಹಿತ ಒಂದು ಮಂತ್ರವನ್ನು ಕೊಡ್ತಾಳೆ ಕುಂತಿದೇವಿ. ಅದರಿಂದ ನಕುಲ ಸಹದೇವರನ್ನ ಮಾದ್ರಿ ಪಡಿತಾಳು ಅಂತ ನಾವು ಕೇಳ್ತೀವಿ. ಹೀಗೆ ಶಿಷ್ಟರ ರಕ್ಷಣೆ ಮಾಡಿದಂತೆ ದುಷ್ಟರ ಆ ರಕ್ಷಣೆ ಇದೆಯಲ್ಲ, ದುಷ್ಟರ ಶಿಕ್ಷಣ ಇದೆಯಲ್ಲ, ಶಿಷ್ಟರ ರಕ್ಷಣೆ, ದುಷ್ಟ ಶಿಕ್ಷಣ, ಈ ಎರಡೂ ಆ ದುರ್ವಾಸರು ಮಾಡಿದ್ದಾರೆ. ದುಷ್ಟ ಶಿಕ್ಷಣ ಮಾಡಿದ ಒಂದು ಸಂದರ್ಭವನ್ನ ನಾವು ನೋಡೋಣ. ಏನಂದ್ರೆ ದುರ್ವಾಸರು ಅದರಲ್ಲಿ ಮಹಾಭಾರತದ ವನಪರ್ವದಲ್ಲಿ ಬರುತ್ತೆ ನೋಡಿ. ಸೂರ್ಯನು ಆ ಒಂದು ಪಾಂಡವರಿಗೆ ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ. ಆಗ ಅದರ ಸಹಾಯದಿಂದ ಕಾಡಿನಲ್ಲೂ ಸಹಿತ ದುರ್ವಾಸರು ಪಾಂಡವರು ಆ ಅತಿಥಿ ಸತ್ಕಾರದಲ್ಲಿ ತೊಡಗಿಸ್ಕೋತಾರೆ. ಆಗ ಈ ಎಲ್ಲ ವಿಚಾರಗಳು ಚಾರರ ಮೂಲಕ ದುರ್ಯೋಧನ ತಿಳ್ಕೊತಾ ಇರ್ತಾನೆ. ಏನಾದರೂ ಮಾಡಿ ಪಾಂಡವರಿಗೆ ತೊಂದರೆ ಕೊಡಲೇಬೇಕು ಅಂತ ನಿರ್ಧಾರದಿಂದ ಏನ್ ಮಾಡ್ತಾನೆ, ದುರ್ವಾಸರು ಒಮ್ಮೆ ಹಸ್ತಿನಾಪುರಕ್ಕೆ ಬಂದಾಗ 10,000 ಶಿಷ್ಯರಿದ್ರು ದುರ್ವಾಸರಿಗೆ ಅಂತ ನಾವು ಕೇಳ್ತೀವಿ. ಅಂಥ ದುರ್ವಾಸರು ಬಂದಾಗ ದುರ್ಯೋಧನ ಕಲೀರಿ, ಅವನು ಪರಿವಾರ ಸಮೇತನಾಗಿ ತಾನು ಕೆಟ್ಟ ಕೆಲಸ ಮಾಡೋದಕ್ಕಾಗಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನೋಡಿ. ಕೆಟ್ಟವರು ಯಾವತ್ತೂ ಕೆಟ್ಟ ಉದ್ದೇಶ, ನೀನು ಕೆಟ್ಟ ಉದ್ದೇಶದಿಂದ ದೊಡ್ಡವರ ಸೇವೆ ಮಾಡೋದರು ನಿನಗೆ ಎಂದೂ ಅನುಗ್ರಹ ಆಗೋದಿಲ್ಲ ಅನ್ನೋದನ್ನ ಈ ಚರಿತ್ರೆಯಿಂದ ನಾವು ತಿಳಿಬಹುದು. ಆ ಸಂತೋಷ ಪಟ್ಟವರಂತೆ ಅರ್ಘ್ಯಪಾದ್ಯ ಎಲ್ಲ ಮಾಡಿ ದುರ್ವಾಸರನ್ನ ದುರ್ಯೋಧನ ಮನೆ ಕರ್ಕೊಂಡು ಬಂದು ಏನು ಅನಿಶ್ಚಿತವಾದಂತಹ ಸಮಯದಲ್ಲಿ ಭೋಜನ ಕೇಳ್ತಿದ್ರು, ಸಿದ್ಧಪಡಿಸಿ ತಗೊಂಡು ಬಂದ ಅಂದ್ರೆ ನನ್ಗೀಗ ಬೇಡ ಅಂದ್ಬಿಡ್ತರು. ಹಾಗೆ
ಆದರೂ ದುರ್ಯೋಧನ ತಾಳ್ಮೆಯಿಂದ ವರ್ತಿಸಿ ಅರ್ಧ ರಾತ್ರಿಯಲ್ಲಿ ದುರ್ಯೋಧನನ ಕರೀತಾರೆ, ಏನನ್ನೋ ಬೇಡ್ತಾರೆ. ಅದನ್ನು ತಂದು ಕೊಟ್ಟ ದುರ್ಯೋಧನ ಅಂದರೆ ಅದು ಸರಿ ಇಲ್ಲ ಇದು ಅಂತ ಹೇಳಿ ನಿಂದಿಸಿ ಮತ್ತೆ ಬೇರೆ ಇನ್ನೊಂದು ಪದಾರ್ಥ ತರ ಕೇಳ್ತಾರೆ. ಹೀಗೆ ವಿಧದಲ್ಲಿ ಅವನಿಗೆ ಕಾಟ ಕೊಡ್ತಾರೆ. ಇದೇ ರೀತಿಯಾಗಿ ಆ ಶ್ರೀಕೃಷ್ಣನಲ್ಲಿ ಮಾಡಿದ್ರು. ಆದರೆ ಅದು ಕಾಟ ಅಲ್ಲರಿ, ತಮ್ಮ ವೈರಾಗ್ಯ, ತಾವು ಆ ಭಗವಂತನ ನಾಮಸ್ಮರಣೆಯಲ್ಲಿ ತಮಗೆ ಗೊತ್ತಿಲ್ಲದೆ ಮಾಡಿದ್ದು. ದುರ್ಯೋಧನನ ದುರುದ್ದೇಶವನ್ನು ಅರಿತವರು ಅವನಿಗೆ ತೊಂದರೆ ಕೊಡಬೇಕು. ಆ ದುಷ್ಟ ಶಿಕ್ಷಣಕ್ಕಾಗಿ ದುರ್ವಾಸರು ದುರ್ಯೋಧನನ ಮನೆಗೆ ಬಂದರು, ಅರಮನೆಯಲ್ಲಿ ತಗೊಂಡ್ರು ಅಂತ ಹೇಳ್ತಾ, ಆಮೇಲೆ ಒಂದು ದಿನ ನಾನು ಸಂಪ್ರೀತನಾಗಿದ್ದೇನೆ ಅಂತ ನಟಿಸಿ ಅದನ್ನೇ ಕಾಯ್ತಾ ಇದ್ದ ದುರ್ಯೋಧನ. ಅವನು ಕೇಳ್ಕೊಂಡ, ಸ್ವಾಮಿ ನೀವು ನಮ್ಮಲ್ಲಿ ಹೇಗೆ ಆತಿಥ್ಯ ಸ್ವೀಕಾರ ಮಾಡಿದ್ರೋ, ಪಾಂಡವರು ಅಲ್ಲಿ ಇದರಲ್ಲಿ ಇದ್ದಾರೆ ವನದಲ್ಲಿ, ನೀವು ಹೋಗಿ ಅವರಲ್ಲಿ ನೀವು ಭೋಜನವನ್ನು ಸ್ವೀಕಾರ ಮಾಡಬೇಕು. ಅದು ಯಾವ ಸಮಯದಲ್ಲಿ, ಅದಕ್ಕೊಂದು ವರ ಬೇರೆ ಅವನಿಗೆ, ಅಂದರೆ ದ್ರೌಪದಿ ದೇವಿಯ ಭೋಜನವಾದ ಮೇಲೆ ನೀವು ಹೋಗಬೇಕು. ಆಗ ಅಯ್ಯೋ, ಶ್ರೀಕೃಷ್ಣ ಪಾಂಡವರ ಬೆಂಗಾವಲಿಗೆ ನಿಂತಿದ್ದಾನೆ, ನಾನು ಅವರ ಒಳಗೆ ನಿಂತು ಅವರಿಗೆ ರಕ್ಷಣೆ ಮಾಡ್ತಿದ್ದೇನೆ. ಈ ಒಂದು ಇರುವಾಗ ನೀನು ಹೇಳಿದಂತೆ ಏನೂ ನಡೆಯೋದಿಲ್ಲ ಅಂತ ಹೇಳಿ, ಆದರೂ ಅವನಿಗೆ ಆ ಒಂದು ರೀತಿಯಲ್ಲಿ ಕೊಟ್ಟಂತೆ ಮಾಡಿ ಬರ್ತಾರೆ. ಆಗ ದ್ರೌಪದಿ ದೇವಿ ಊಟ ಆಗೋಗಿರುತ್ತೆ ರೀ, ಎಲ್ಲರದು ಆದ್ಮೇಲೆ ಕೊನೆಯಲ್ಲಿ ದ್ರೌಪದಿ ದೇವಿ ಅಕ್ಷಯ ಪಾತ್ರೆಯನ್ನು ಬೋರ್ಲು ಹಾಕಿರ್ತಾಳೆ. ಆಗ ದುರ್ವಾಸರು ಬರ್ತಾರೆ. ಆ ದುರ್ವಾಸರು ಬಂದಾಗ ಶಿಷ್ಯ ಸಮೇತರಾಗಿ 10,000 ಶಿಷ್ಯರ ಸಮೇತರಾಗಿ ಬಂದಾಗ ಯುಧಿಷ್ಠಿರ ಸ್ವಾಗತ ಮಾಡಿ, ಸ್ವಾಮಿ ನಿಮ್ಮ ಸ್ನಾನ ಅನ್ನಿಕಗಳನ್ನು ಮುಗಿಸಿ ಭಿಕ್ಷಾಕ್ಕೆ ದಯಮಾಡಿಸ್ಬೇಕು. ಆಗ ಮಹರ್ಷಿ ಹೊರಡ್ತಾರೆ. ಈಗ ದ್ರೌಪದಿ ಪೇಚಿನಲ್ಲಿ ಸಿಕ್ಕಾಕೋತಾಳೆ. ದ್ರೌಪದಿ ಭಾರತೀ ದೇವಿ, ಅವಳಿಗೆ ಎಲ್ಲವೂ ವಿದಿತ. ಭಗವಂತ ಅವರು ಪರಶುಕ್ಲತ್ರಯರು, ಅವರಿಗೆ ಈ ಯಾವ ಕಲಿ ಪ್ರವೇಶವೇ ಇಲ್ಲ ಅವರಿಗೆ. ಅಂದಂದು ರುದ್ರದೇವರು ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ದ್ರೌಪದಿ ಏನು ಮಾಡ್ತಾಳೆ, ತಾನು ಇಂಥ ಪ್ರಸಂಗ ನಮಗೆ ಬಂದರೆ ನಾವೇನು ಮಾಡಬೇಕು ಅನ್ನೋದನ್ನು ದ್ರೌಪದಿ ದೇವಿ ತೋರಿಸ್ಕೊಡ್ತಾಳೆ. ಶ್ರೀ ಕೃಷ್ಣನೇ ನಮಗೆ ರಕ್ಷಕನಾಗಿದ್ದಾನೆ ಅಂತ ತಿಳಿತಾ ಆಹಾರವನ್ನು ಸಿದ್ಧಪಡಿಸೋಕೆ ಹೋಗಲೇ ಇಲ್ವಂತೆ. ಆ ಒಂದು ದ್ರೌಪದಿ ದೇವಿ ಪದ್ಮಾಸನ ಹಾಕಿಕೊಂಡು ಶ್ರೀಕೃಷ್ಣನನ್ನು ಧ್ಯಾನ ಮಾಡಿದ್ಲಂತೆ. ಆಗ ಕ್ಷಣ ಮಾತ್ರದಲ್ಲಿ ಶ್ರೀಕೃಷ್ಣ ಬಂದು, ಅಮ್ಮ ದೂರದಿಂದ ಬಂದಿದ್ದೇನೆ, ನೀನು ನನಗೆ ಆಹಾರವನ್ನು ಕೊಡು. ಆಗ ಭಾರತೀ ದೇವಿ ಅಚ್ಚರಿಯಿಂದ ಕೃಷ್ಣನನ್ನು ನೋಡ್ತಾಳೆ. ಸ್ವಾಮಿ ಎಲ್ಲವೂ ನಿನಗೆ ಗೊತ್ತಿದೆ, ಅಕ್ಷಯ ಪಾತ್ರೆ, ನನ್ನ ಊಟ ಆಗೋಗಿದೆ, ಅಕ್ಷಯ ಪಾತ್ರೆ ಈಗ ಆಹಾರ ಕೊಡೋದಿಲ್ಲ, ಇನ್ನು ಮತ್ತೆ ಸೂರ್ಯೋದಯ ಆದಮೇಲೆ ಆಹಾರ ಬರೋದು ಅಂದಾಗ ನೀನು ತಗೊಂಡು ಬಾ ಅಕ್ಷಯ ಪಾತ್ರೆ ಅಂತ ಹೇಳ್ತಾನೆ. ಆ ಅಕ್ಷಯ ಪಾತ್ರೆ ನಮ್ಮ ಥರ ಏನ್ರಿ ಭಾರತೀ ದೇವಿ, ಅವಳಿಗೆ ಸ್ವಚ್ಛ ಮಾಡಿದ್ಲು ಅಂದರೆ, ಅವಳ ದೃಷ್ಟಿ ಬಿತ್ತು ಅಂದರೆ ಆ ಪದಾರ್ಥ ಸ್ವಚ್ಛವಾಗಿ ಹೊಳೆಯುತ್ತೆ ಅಂಥದ್ದು. ಆ ಅಕ್ಷಯ ಪಾತ್ರೆಯಲ್ಲಿ ಭಗವಂತನ ಆ ಒಂದು ಸೊಪ್ಪಿನ ಒಂದು ಎಲೆಯನ್ನು ಸೃಷ್ಟಿ ಮಾಡಿ ಅದನ್ನು ತಾನು ಸ್ವೀಕಾರ ಮಾಡಿ ಅದನ್ನು ತಗೊಂಡು ಆ ನಿಮಿತ್ತದಿಂದ ತೇಗುವಂತೆ ಮಾಡ್ದ. ನನಗೆ ಸಂತೃಪ್ತಿ ಆಯಿತು ದ್ರೌಪದಿಯಿಂದ. ಅಲ್ಲಿ ಏನಾಗೋಯ್ತು, ಯಾಕೆಂದರೆ ಎಲ್ಲರಲ್ಲಿರೋ ಭಗವಂತ ಅಂತರ್ಯಾಮಿಯಾಗಿದ್ದಾನಲ್ಲ, ದುರ್ವಾಸರು ಹಾಗೂ ಅವನ ಶಿಷ್ಯರಲ್ಲಿದ್ದವರು ಎಲ್ಲರ ಹೊಟ್ಟೆ ಏನು ಪರಮ ಭಕ್ಷಕ ಭೋಜ್ಯ ತಿಂದರೆ ಏನಾಗುತ್ತೋ ಆ ರೀತಿ ಆಗೋಯ್ತು. ಅವರು ಇನ್ನು ಆನ್ನಿಕ ಮಾಡ್ಕೋತಾ ಇದ್ದಾರೆ, ಆ ರೀತಿ ಆಗೋಯ್ತು. ಆಗ ದುರ್ವಾಸರಿಗೆ ಗೊತ್ತಾಯಿತು, ನಾನು ಪಾಂಡವರ ಆ ದ್ರೌಪದಿ ದೇವಿಯ ಪಾಂಡವರ ಕೃಷ್ಣ ಭಕ್ತಿಯನ್ನು ಈಗ ಪ್ರಕಟ ಮಾಡಿದೆ ಅಂತ ಸಂತೋಷದಿಂದ ಅಲ್ಲಿಂದಲೇ ಪಾಂಡವರಿಗೆ ಹರಸಿ ತೃಪ್ತಿಪಟ್ಟು ಹೊರಟು ಬಿಡ್ತಾರೆ. ಆದರೆ ಬೇರೆಯವರೆಲ್ಲ ಹೇಳ್ತಾರೆ, ಅಯ್ಯೋ ದುರ್ವಾಸರು ಅವಮಾನದಿಂದ ಹೊಟ್ಟೋದ್ರು, ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು. ಇಲ್ಲರಿ, ದುರ್ವಾಸರು ಸಂತೋಷವಾಗಿ ಅವರನ್ನು ಹರಸಿ ಅಲ್ಲಿಂದ ಹೊರಡ್ತಾರೆ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಹೀಗೆ ಇನ್ನೊಂದು ಪ್ರಸಂಗ, ಅಂಬರೀಷ ರಾಜನ ಪ್ರಸಂಗ. ಅಂಬರೀಷ ಮಹಾರಾಜ ನಾಭಾಗನೆಂಬ ಪುತ್ರ, ಆ ರಾಜನ ಪುತ್ರನಾಗಿದ್ದಾನೆ. ಅವನು ಅಕ್ಷಯವಾದಂತಹ ಐಶ್ವರ್ಯ ಹೊಂದಿರತಕ್ಕಂತಹ ರಾಜ. ಅವನು ವಿಷ್ಣುವಿನ ಪರಮ ಭಕ್ತ. ವಿಷ್ಣು ವ್ರತ ಮಾಡುವುದರಲ್ಲಿ ಎತ್ತಿದ ಕೈ. ಅಂಬರೀಷ ಮಹಾರಾಜನ ಕಾಲದಲ್ಲಿ ಏಕಾದಶಿಯ ದಿವಸ ಹಸು ಕರುಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಹಾಕ್ತಿರ್ಲಿಲ್ಲ. ಅದೂ ಸಹಿತ ಏಕಾದಶಿ ಮಾಡ್ತಿತ್ತು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು, ನಮ್ಮ ಮನೆ ಪರಿವಾರ ಬೇಡ, ನಾವು ಎಲ್ಲರನ್ನೂ ಸೇರಿಸಿ ಏಕಾದಶಿ ಮಾಡುವಂಥ ಸೌಭಾಗ್ಯ ಇವತ್ತು ನಾವು ಪಡ್ಕೊಂಬಂದಿಲ್ಲ ರೀ. ಆದರೆ ಅಂಬರೀಷ ಮಹಾರಾಜನ ಕಾಲದಲ್ಲಿ ಎಲ್ಲ ಪ್ರಜೆಗಳು, ಪ್ರಾಣಿ ಪಕ್ಷಿಗಳು ಏಕಾದಶಿ ಉಪವಾಸವನ್ನು ಮಾಡ್ತಿತ್ತು ಅಂತ ಕೇಳ್ತೀವಿ. ಹೀಗಿರುವಾಗ ಇಂದ್ರದೇವರು ಬಂದು ಅವನು ಮಾಡುವ ಯಾಗದಲ್ಲಿ ಹವಿರ್ಭಾಗವನ್ನು ಸ್ವೀಕರಿಸಿ ಹೋಗ್ತಿದ್ರು. ಹೀಗೆ ಅವನು 1 ವರ್ಷಗಳ ಕಾಲ ಏಕಾದಶಿ ವ್ರತವನ್ನು ಮಾಡಿ, ನಾವೇನು ಆ ಒಂದು ಉದ್ಯಾಪನೆ ಅಂತ ಹೇಳ್ತೀವಲ್ಲ, ಆ ರೀತಿ ಆ ವ್ರತದ ಇದನ್ನು ಮಾಡುವಾಗ ಆ ದ್ವಾದಶಿ ಸಮಯ ಬಂದೇ ಬಿಡ್ತು. ಏಕಾದಶಿ ಉಪವಾಸ ಆಗಿದೆ, ದ್ವಾದಶಿ
ಆ ಕಾಲದಲ್ಲಿ ದುರ್ವಾಸರು ಬರ್ತಾರೆ. ಬಂದಾಗ ಅವನಿಗೆ ಅತ್ಯಂತ ಸಂತೋಷವಾಗಿಬಿಡುತ್ತೆ. ನಮ್ಮ ಮನೆಗೆ ಒಂದು ಪರ್ವ ಕಾಲದಲ್ಲಿ ಶ್ರೀಕೃಷ್ಣನಿಗೆ ನಾವು ಸಮರ್ಪಣೆ ಮಾಡುವಾಗ ದುರ್ವಾಸರು ಒಳ್ಳೆ ಸನ್ಯಾಸಿಗಳು ನಮ್ಮ ಮನೆಗೆ ಭಿಕ್ಷಾಗೆ ಬಂದಿದ್ದಾರೆ ಅಂತ ಹೇಳ್ತಾ, ಸ್ವಾಮಿ ನಿಮ್ಮ ಆನ್ನಿಕಗಳೆಲ್ಲ ಆಗಲಿ ಅಂತ ಹೇಳಿದಾಗ, ಇಲ್ಲಿ ಭಿಕ್ಷಾ ಆಗಬೇಕು ಅಂದಾಗ ಆಯಿತು ಅಂದ್ಬಿಟ್ಟು ಯಮುನಾ ನದಿಗೆ ಸ್ನಾನಕ್ಕೆ ಹೋಗ್ತಾರೆ. ಹೋದಾಗ ಇನ್ನೇನು ಒಂದು ಘಳಿಗೆ ಉಳಿಯತ್ತೆ, ಆಗ ದ್ವಾದಶಿ ಇನ್ನೇನು ಹೋಗ್ತಾ ಇದೆ. ಇಷ್ಟು 1 ವರ್ಷಗಳ ಕಾಲ ಕಠಿಣವಾಗಿ ತಪಸ್ಸು ಮಾಡಿದಂಥ ಅರ್ಧ ಗಳಿಗೆ ದ್ವಾದಶಿ ಉಳಿಯುವಂತೆ ಆಗ್ಬಿಡುತ್ತೆ. ಆಗ ಎಲ್ಲ ಪುರೋಹಿತರನ್ನು ಕರೆಸ್ತಾನೆ, ಜ್ಞಾನಿಗಳನ್ನು ಕರೆಸ್ತಾನೆ ಅಂಬರೀಷ ಮಹಾರಾಜ. ಏನು ಮಾಡಬೇಕು ಇಂಥ ಕ್ಲಿಷ್ಟ ಸಂದರ್ಭದಲ್ಲಿ ಅಂತ. ಆಗ ಅವ್ರು ಹೇಳ್ತಾರೆ, ತೀರ್ಥಪ್ರಾಶನ ಮಾಡಿಬಿಡು ಅಂಬರೀಷ, ನೀನು ಪಾರಣೆ ಮಾಡಬೇಡ. ತೀರ್ಥ ತೆಗೆದುಕೊಂಡಾಗ ಆ ಪಾರಣೆಯ ಫಲ ನಿನಗೆ ಬಂತು. ಆ ಏಕಾದಶಿ ವ್ರತದ ಸಂಪೂರ್ಣತೆ ಬರುತ್ತೆ. ಆದರೆ ಋಷಿಮುನಿಗಳು ಬಂದ ಮೇಲೆ ಅವರಿಗೆ ಪಾರಣೆ ಮಾಡಿಸಿ ಆ ನಂತರ ನೀನು ಕೂಡು ಅಂತ ಹೇಳ್ತಾರೆ. ಹಾಗೆ ಮಾಡಿದಾಗ ಇನ್ನೇನು ಆ ಅಂಬರೀಷ ಮಹಾರಾಜ ತೀರ್ಥ ತಗೊಂಡ ದುರ್ವಾಸರು ಬಂದೇ ಬಿಟ್ರು. ಬಂದಾಗ ಶಿಷ್ಯರೊಂದಿಗೆ ಬಂದು ಅವರು ಅಂಬರೀಷ ಮಹಾರಾಜನ ಮೇಲೆ, ಇವಾಗ ನಾವು ಹೇಳ್ತೀವಿ ನೋಡಿ, ಭಗವಂತನ ಕ್ರೋಧ ಅನ್ನೋದು ಕ್ಷಮಾತ್ಮಕವಾದದ್ದು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಜ್ಞಾನಿಗಳ ಕ್ರೋಧವು ನಮಗೆ ಕ್ಷಮಾತ್ಮಕವಾದದ್ದೇ. ಅಂಬರೀಷ ಮಹಾರಾಜನ 1 ವರ್ಷ ಏಕಾದಶಿಯ ತಪಸ್ಸಿನ ಆ ಒಂದು ಬಲವನ್ನ ಜಗತ್ತಿಗೆ ತೋರಿಸಬೇಕು ಅಂತ ರುದ್ರದೇವರು ಮನದಲ್ಲಿ ನಿಶ್ಚಯ ಮಾಡ್ಕೊಂಡು ಬಿಡ್ತಾರೆ. ಮಾಡಿಕೊಂಡು ಅವನಿಗೆ ತಾವು ಒಂದು ರಾಕ್ಷಸನನ್ನ ಸೃಷ್ಟಿ ಮಾಡಿ ಆ ಅಂಬರೀಷ ಮಹಾರಾಜನ ಮೇಲೆ ಬಿಡ್ತಾರೆ. ಅಂಬರೀಷ ಮಹಾರಾಜನಿಗೆ ವಿಷ್ಣು ಭಕ್ತಿ ಎಷ್ಟಿತ್ತು ಅಂದರೆ, ಭಗವಂತ ಅವನಿಗೆ ಚಕ್ರವನ್ನು ಅವನ ಮನೆಯಲ್ಲಿ ಅವನ ರಕ್ಷಣೆಗಾಗಿ ನಿಯೋಜನೆ ಮಾಡಿದ್ದ ಅಂತ ಹೇಳ್ತಾರೆ. ಆಗ ಶಕ್ತಿ ದೇವತೆ ಏನು, ಆ ದುರ್ವಾಸರು ಶಕ್ತಿ ದೇವತೆಯನ್ನು ಒಂದು ನಿರ್ಮಾಣ ಮಾಡಿ ಅಂಬರೀಷನ ಮೇಲೆ ಬಿಟ್ಟರು. ಆ ಶಕ್ತಿ ದೇವತೆ ಆ ಚಕ್ರ ಬಂತು, ಅದನ್ನು ಸಂಹಾರ ಮಾಡಿ ದುರ್ವಾಸರನ್ನು ಅಟ್ಟಿಸಿಕೊಂಡು ಹೋಯಿತು. ದುರ್ವಾಸರು ತಾವು ರುದ್ರದೇವರ ಅಂಶರೇ, ಆದರೆ ಕೈಲಾಸಕ್ಕೆ ಹೋದರೆ ಕೈಲಾಸ ಒಂದು ಅಂಶದಿಂದ ತಾನೇ ಆಗಿದ್ದಾನೆ. ಆದರೂ ಆ ದುರ್ವಾಸರನ್ನು ಅವನು ರಕ್ಷಣೆ ಮಾಡೋಕ್ಕೆ ನಮ್ಗೆ ಆಗೋದೇ ಇಲ್ಲ. ಭಗವಂತನ ನಿಯಮನ ಮುಂದೆ ನಾವು ಯಾರೂ ಅಲ್ಲ ಅಂತ ದುರ್ವಾಸರನ್ನ ರಕ್ಷಣೆ ಮಾಡಲಿಲ್ಲ. ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರ ಹತ್ರ ಹೋದಾಗ ಅವ್ರು ಹೇಳಿದ್ರು, ಚಕ್ರದಿಂದ ನಾರಾಯಣ ಸರ್ವೋತ್ತಮ, ನಾವು ಮಹಾತಾಯಿ ಲಕ್ಷ್ಮೀದೇವಿ ನಿನ್ನ ಮೇಲೆ ಮುನಿದಾಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಬ್ರಹ್ಮದೇವರು ಕೈ ಚೆಲ್ತಾರೆ. ಆಗ ಆ ಒಂದು ದುರ್ವಾಸರು ಸಾಕ್ಷಾತ್ ವಿಷ್ಣುವಿನ ಬಳಿಗೆ ಹೋಗಿ ಆ ಶರಣಾಗ್ತಾರೆ, ಸ್ವಾಮಿ ನನ್ನನ್ನು ಈ ಚಕ್ರದಿಂದ ಕಾಪಾಡು ಅಂತ. ಭಗವಂತ ಹೇಳ್ತಾನೆ ರೀ, ಅವನು ಕಾಪಾಡ್ಬೋದಾಗಿತ್ತು, ಸರ್ವೋತ್ತಮ. ಆದರೆ ಅವನು ಹೇಳ್ತಾನೆ, ನಾನು ಭಕ್ತ ಪರಾಧೀನಪ್ಪ, ನೀನು ಮತ್ತೆ ಅಂಬರೀಷ ಮಹಾರಾಜನಲ್ಲೇ ಹೋಗೋ, ಕ್ಷಮಾ ಕೇಳು, ಆ ನಂತರ ನಿನಗೆ ಅನುಗ್ರಹ ಮಾಡ್ತೀನಿ ಅಂತ. ಇನ್ನೆಷ್ಟು ಭಕ್ತ ಪರಾಧೀನತ್ವ ಇದೆ ಭಗವಂತನದನ್ನು ಅಂತನ್ನೋದನ್ನ ಪ್ರಚುರಪಡಿಸಿದವರು ದುರ್ವಾಸರು. ಇಲ್ಲಿದ್ರೆ ಈ ಪ್ರಸಂಗವೇ ನಡೀಲಿಲ್ಲ ಅಂದಿದ್ರೆ ಭಗವಂತನ ಒಂದು ಭಕ್ತ ಪರಾಧೀನತ್ವ ಅನ್ನುವ ಗುಣ ಯಾವಾಗ ಪ್ರಕಟ ಆಗ್ತಿತ್ತು ರೀ. ಅಂತಹ ಗುಣವನ್ನ ಪ್ರಕಟ ಮಾಡಿದಂತಹ ದುರ್ವಾಸ ಮುನಿಗಳು ಮತ್ತೆ ಅಂಬರೀಷ ಮಹಾರಾಜನಲ್ಲಿ ಬರ್ತಾರೆ. ಬಂದ ತಕ್ಷಣ ದೀರ್ಘದಂಡ ನಮಸ್ಕಾರ ಮಾಡ್ತೇನೆ. ಅವರು ಬರೋವರೆಗೂ ಮತ್ತೆ ಉಪವಾಸದಿಂದ ಕಾಯ್ತಾ ಕೂತಿದ್ದಾನೆ ಮಹಾರಾಜ. ಆಗ ಅಂಬರೀಷನ ಹತ್ರ ಹೇಳ್ತಾರೆ, ಅಪ್ಪ ನೀನು ವಿಷ್ಣು ಭಕ್ತ, ವಿಷ್ಣುವಿನ ಪರಮ ಪ್ರೀತಿಯನ್ನು ಪಡೆದಂಥವನು, ನಿನ್ನ ಈ ಚರಿತ್ರೆ ಜಗಜ್ಜನಿತವಾಗಲಿ ಅಂತ ಅವರು ವರವನ್ನು ಅನುಗ್ರಹಿಸ್ತಾರೆ. ಆಗ ಅಂಬರೀಷ ಮಹಾರಾಜ ಆ ಚಕ್ರವನ್ನು ಪ್ರಾರ್ಥನೆ ಮಾಡಿ ಶಾಂತಗೊಳಿಸಿದ ಅಂತ ನಾವು ಕೇಳ್ತೀವಿ. ಅದರ ಜೊತೆಗೆ ಅಂಬರೀಷ ಮಹಾರಾಜನಿಗೆ ದುರ್ವಾಸರು ಅತ್ಯಂತವಾಗಿ ಅನುಗ್ರಹ ಮಾಡ್ತಾ ಹೊರಟು ಬಿಟ್ಟರು ಅಲ್ಲಿಂದ. ಹೀಗೆ ದುರ್ವಾಸರನ್ನ ಪ್ರಸನ್ನರನ್ನಾಗಿ ಮಾಡಿದಂತಹ ಕೀರ್ತಿ ಅಂಬರೀಷ ಮಹಾರಾಜನಿಗೆ ಸಲ್ಲತ್ತೆ. ಅಂಬರೀಷ ಮಹಾರಾಜನ ಆ ಒಂದು ತಪಶಕ್ತಿ, ಅವನ ಒಂದು ಬಲವನ್ನು ಜಗತ್ತಿಗೆ ಪ್ರಚುರಪಡಿಸಿದಂತಹ ಕೀರ್ತಿ ದುರ್ವಾಸರಿಗೆ ಸಲ್ಲತ್ತೆ. ಹೀಗೆ ಶಾಸ್ತ್ರ ಗ್ರಂಥಗಳಲ್ಲಿ ಅತ್ಯಂತ ಅಪಾರವಾದಂತಹ ಒಂದು ಶ್ರದ್ಧೆ ಇತ್ತು ಅಂಬರೀಷ ಮಹಾರಾಜನಿಗೆ ಅಂತ ಹೇಳ್ತಾರೆ. ಹೀಗೆ ನಾರದರು ಒಂದು ಪ್ರಸಂಗದಲ್ಲಿ ಹೇಳ್ತಾರೆ, ಅಂಬರೀಷ ಮಹಾರಾಜ ಮತ್ತು ದುರ್ವಾಸ ಮುನಿಗಳ ಈ ಒಂದು ಚರಿತ್ರೆಯನ್ನು ಯಾರು ಪರ್ವಕಾಲದಲ್ಲಿ ಹೇಳ್ತಾರೋ, ಈಗ ನಾವು ಹೇಳ್ತೀವಲ್ಲ ಒಂದು ಇದರಲ್ಲಿ ಮಾಸ ಮಹಾತ್ಮೆಯಲ್ಲಿ ಯಾರು ಕೇಳ್ತಾರೋ ಅಂತ, ಹಾಗೆ ಇಂತಹ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ವರರಿ, ಇದನ್ನು ಯಾರು ಹೇಳಿ ಕೇಳ್ತಾರೋ ಮಹಾತ್ಮರ ಪರ್ವಕಾಲದಲ್ಲಿ ಅವರಿಗೆ ಎಲ್ಲ ರೀತಿಯಿಂದ ದುರ್ವಾಸರ ಅನುಗ್ರಹ ಉಂಟಾಗತ್ತೆ. ಅಂಬರೀಷ ಮಹಾರಾಜನಿಗೆ ಹೇಗೆ ಚಕ್ರ ಬಂದು ರಕ್ಷಣೆ ಮಾಡ್ತೋ, ಹಾಗೆ ನಮಗೂ ಆಪತ್ಕಾಲದಲ್ಲಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ವರ ಕೊಟ್ಟಿದ್ದಾರೆ. ಹಿಂದೆ ದುರ್ವಾಸರು, ಮತ್ತೊಮ್ಮೆ ಇದೊಂದು ಪ್ರಸಂಗ ಹೇಳೋಣ.
ಹಿಂದೆ ದುರ್ವಾಸರು ಕೈಲಾಸ ಪರ್ವತಕ್ಕೆ ಹೋಗಿ ಬಂದು ಅಲ್ಲಿರ್ತಕ್ಕಂಥ ದುರ್ಗಾದೇವಿ ನರಸಿಂಹದೇವರ ದರ್ಶನ ಮಾಡಿಕೊಂಡು ಅವರಿಂದ ಒಂದು ಪ್ರಸಾದವನ್ನು, ಪುಷ್ಪದ ಒಂದು ಮಾಲಿಕೆಯನ್ನು ಪಡೆದ್ರು. ದೇವರ ನಿರ್ಮಾಲ್ಯವನ್ನು ಪಡೆದು ಬರ್ತಾ ಇದ್ರು. ಇಂದ್ರದೇವರು ದಾರಿಯಲ್ಲಿ ಬಂದರು. ಇಂದ್ರದೇವರಿಗೆ ಕೊಡಕ್ಕೆ ಹೋದಾಗ ಇಂದ್ರದೇವರು ಯಾವ ದೇವತೆಗಳಿಗೂ ಕಲಿಪ್ರವೇಶ ತಪ್ಪಿದ್ದಿಲ್ಲ ರೀ. ಆಗ ಇಂದ್ರದೇವರು ಆ ಹಾರವನ್ನು ತೆಗೆದುಕೊಂಡು ತನ್ನ ಆನೆಗೆ ಹಾಕಿಬಿಟ್ರು. ಆನೆಗೆ ಹಾಕಿದಾಗ ಏನಾಯ್ತೋ, ಆ ಆನೆ ಆ ಒಂದು ಏನು ಅಮೃತದ ಒಂದು ವಾಸನೆಗೆ ಅದಕ್ಕೆ ಮದ ಬಂದುಬಿಡ್ತು ಆನೆ. ಇಲ್ಲಾಂದ್ರೆ ಸುಮ್ಮನೆ ಹಾಕ್ರಿ ಆನೆ ತುಳಿಯುತ್ತೆ. ಇವಾಗ ಆನೆಗೆ ನಾವು ಇದರಲ್ಲಿ ದಸರಾದಲ್ಲೆಲ್ಲ ನೋಡ್ತೀವಿ, ಸರ್ವಾಲಂಕಾರ ಭೂಷಿತವಾದ ಆನೆ ಯಾವತ್ತಾದರೂ ತುಳಿದು ಹಾಕತ್ತಾ? ಅವತ್ತು ಯಾಕಾಯಿತು ಅಂದರೆ ಅಂತಹ ಸುಗಂಧಮಯವಾದಂತಹ ಆ ಭಗವಂತನ ನಿರ್ಮಾಲ್ಯ ಆನೆ ತುಳಿದು ಹಾಕ್ಬಿಡ್ತು. ಅದಕ್ಕೆ ಗೊತ್ತಿಲ್ಲ, ಆ ಮದದಿಂದ ಆಯಿತು. ಇಂದ್ರದೇವರ ಸಂಪತ್ತು ನಾಶ ಆಗಲಿ ಅಂತ ದುರ್ವಾಸರು ಶಾಪ ಕೊಟ್ಟರು. ಯಾಕೆ ದುರ್ವಾಸರು ಶಾಪ ಕೊಟ್ಟರು ರೀ ಅಂತ ಇಂದ್ರ ಲೋಕಪಾಲಕ ಅವನಿಗೆ ತಿಳಿಸಿ ಹೇಳ್ಬೋದಿತ್ತಲ್ಲ, ಹಾಗೆಲ್ಲ ಮಾಡಬಾರ್ದಪ್ಪ ಅಂತ. ಆದರೆ ಯಾಕೆ ಅಂದರೆ ಅವನಲ್ಲಿರೋ ಮದವನ್ನು ಬುಡ ಸಮೇತ ಕಿತ್ತು ಹಾಕಬೇಕಾಗಿತ್ತು. ಆ ಇಂದ್ರದೇವರು ಆ ಪಾರ್ವತೀ ದೇವಿಯ ಒಂದು ವಿಶೇಷವಾದ ಅನುಗ್ರಹ ಪಡೆದವರು. ಪಾರ್ವತೀ ದೇವಿ ಇಂದ್ರದೇವರಿಗೆ ನಿಯತ ಗುರುವಾಗಿದ್ದಾಳೆ. ಪಾರ್ವತೀ ದೇವಿಗೂ ಒಡೆಯರು ರುದ್ರದೇವರು. ಆದ್ರಿಂದ ಅವರು ನಿನ್ನ ಮದ ಏನು ಬಂದಿದೆಯಲ್ಲ ಅದನ್ನು ನಾನು ಬುಡ ಸಮೇತ ಕಿತ್ತು ಹಾಕ್ತೀನಿ ಅಂತ ಹೇಳಿ ಅವನಿಗೆ ಶಾಪ ಕೊಟ್ಟರು. ಆನಂತರ ಆ ಇಂದ್ರದೇವರು ತಪಸ್ಸು ಮಾಡಿ ಆ ಒಂದು ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದರು. ದೇವರ ಹಾಗೂ ಲಕ್ಷ್ಮೀನಾರಾಯಣರ ಅನುಗ್ರಹ ಪಡೆಯೋದಕ್ಕಾಗಿ ದುರ್ವಾಸರು ಅವನಿಗೆ ಈ ರೀತಿ ಮಾಡಿದ್ರು ಅಂತ ಅವರ ಒಂದು ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ. ಹೀಗೆ ಬ್ರಹ್ಮವೈವರ್ತ ಪುರಾಣದಲ್ಲೂ ಇದೆಲ್ಲವೂ ದುರ್ವಾಸರ ಒಂದು ಚರಿತ್ರೆ ಬರುತ್ತೆ. ಇನ್ನೊಂದು ವಿಶೇಷವಾದದ್ದು ಅಂದರೆ ರಾಮನ ಪಟ್ಟಾಭಿಷೇಕ ಆದ ನಂತರ ರಾಮ ತನ್ನ ಅವತಾರವನ್ನು ಸಮಾಪ್ತಿ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣನನ್ನು ಹೇಳ್ತಾನೆ. ಯಾರನ್ನು, ಈಗ ನಾನು ಒಳಗಡೆ ಗುಪ್ತ ಸಮಾಲೋಚನೆಯಲ್ಲಿ ಇದ್ದೇನೆ, ಯಾರೇ ಆದರೂ ಬಿಡಬೇಡ, ಒಳಗೆ ಬಿಟ್ಟರೆ ನಿನಗೆ ಶಿರಚ್ಛೇದ ಅಂತ ಹೇಳಿಬಿಡ್ತಾನೆ. ಆಗ ಒಳಗಡೆ ಅವನು ಕಾಲನ ಜೊತೆ ಸಂಭಾಷಣೆ ಮಾಡೋ ಕಾಲಕ್ಕೆ ದುರ್ವಾಸರು ಬರ್ತಾರೆ. ಬಂದಾಗ ಲಕ್ಷ್ಮಣ ದೇವರು ಯೋಚನೆ ಮಾಡ್ತಾರೆ, ಭಗವಂತ ನನಗೆ ಯಾಕೆ ಈ ರೀತಿ, ರಾಮ ನನಗೆ ನನ್ನ ಅಣ್ಣ ಯಾಕೆ ಹೇಳಿದ್ದಾನೆ ಅಂದರೆ ನನ್ನ ಅವತಾರ ಕಾಲ ಸಮಾಪ್ತಿಯಾಗಿದೆ, ಅದಕ್ಕೆ ದುರ್ವಾಸರನ್ನು ನಿಮಿತ್ತ ಮಾಡಿಕೊಂಡು ಭಗವಂತನೇ ಬಂದಿದ್ದಾನೆ ಅಂತ ತಿಳಿದು ಅವರನ್ನು ಒಳಗೆ ಬಿಡ್ತಾರೆ. ಆಗ ಆ ಲಕ್ಷ್ಮಣ ದೇವರು ಆ ಒಂದು ದೇಹ ತ್ಯಾಗ ಮಾಡಿದ್ರು ಅಂತ ಹೇಳಿ ಮುಂದೆ ನಾವು ಕೇಳ್ತೀವಿ. ಇದೆಲ್ಲದಕ್ಕಿಂತ ನಮಗೆ ಮುಖ್ಯವಾಗಿ ನಮ್ಮ ಒಂದು ಪ್ರತಿನಿತ್ಯದ ಬದುಕಿನಲ್ಲಿ ದುರ್ವಾಸರ ಒಂದು ಚಿಂತನೆ ಬರಬೇಕು ಅಂದರೆ ನಾವು ಪ್ರತಿದಿನ ಭೋಜನಕ್ಕೆ ಕುಳಿತುಕೊಳ್ಳುವಾಗ ಭೋಜನ ಕಾಲೇ ಸೀತಾಕಾಂತ ಸ್ಮರಣೆ ಜಯ ಜಯ ರಾಮ್ ಅಂತ 100 ಬಾರಿ ಹೇಳ್ತೀವ್ರಿ, ಕೇಳ್ತೀವಿ, ಎರಡೂ ಮಾಡಿರ್ತೀವಿ. ಆದರೆ ಅದರ ಹಿಂದಿರುವಂತಹ ಒಂದು ಪ್ರಸಂಗವನ್ನು ನಾವು ತಿಳಿದಿರೋದಿಲ್ಲ. ಹಿಂದೆ ರಾಮದೇವರು ಸೀತಾದೇವಿ ಪಟ್ಟಾಭಿಷಿಕ್ತರಾದ ಮೇಲೆ ಒಮ್ಮೆ ದುರ್ವಾಸರು ಅವ್ರ ಮನೆಗೆ ಬರ್ತಾರೆ. ಬಂದಾಗ ರಾಮದೇವರು ಹೇಳ್ತಾರೆ, ಸ್ವಾಮಿ ಇಲ್ಲೇ ಭಿಕ್ಷಾ ಬೇಕು, ಸನ್ಯಾಸಿಗಳು ಬಂದಿದ್ದೀರಾ, ಇಲ್ಲಿ ನೀವು ಭಿಕ್ಷಾ ಸ್ವೀಕಾರ ಮಾಡಿ ಅಂತ. ಆಗ ದುರ್ವಾಸರು, ಇಲ್ಲಪ್ಪ ನನ್ನ ನಿಯಮಗಳು ತುಂಬ ಇದೆ, ಹಾಗಾಗಿ ನಾನು ಎಲ್ಲೂ ಭಿಕ್ಷಾ ಸ್ವೀಕಾರ ಮಾಡಲ್ಲ ಅಂತ ಸುಮ್ಮನೆ ಹೇಳ್ತಾರೆ ದೇವರ ಹತ್ರ. ದೇವರು ಹೇಳ್ತಾರೆ, ನಿಮ್ಮ ಎಲ್ಲ ನಿಯಮಗಳನ್ನು ಪಾಲನೆ ಆಗತ್ತೆ, ಬನ್ನಿ ಅಂತ. ಬಂದಾಗ ಅವ್ರು ಹೇಳ್ತಾರೆ, ನನಗೆ ಸಿದ್ಧಪಡಿಸಿದ ಭೋಜನ ಬೇಡ, ಈಗ ಹಿಂದೆ ಸಿದ್ಧಪಡಿಸಿರಬಾರ್ದು, ಈಗ ಸಿದ್ಧಪಡಿಸಬಾರ್ದು, ನನಗೆ ತತ್ಕಾಲದಲ್ಲಿ ಭೋಜನ ಬೇಕು. ಆಗ ಸೀತಾದೇವಿ ಆ ರಾಮನನ್ನು ನೋಡ್ತಾಳೆ. ಸೀತಾಕಾಂತ ಅಲ್ವಾ, ನೋಡಿ ರಾಮ ಅಂತ ಹೇಳ್ಬೋದಿತ್ತಲ್ವಾ, ರಾಮ ಜೈ ಜಯ ರಾಮ ಅಂತ ಕೊನೆಗೆ ಹೇಳ್ತೀವಿ, ಆದರೆ ಸೀತಾಕಾಂತಯ್ಯ ಅಂತ ಯಾಕೆ ಹೇಳಿದ್ರು? ಸೀತೆಗೆ ಅಂತ ಪ್ರಸಂಗ ಬಂತು, ಹಿಂದೆ ಮಾಡಿರಬಾರ್ದು, ಮುಂದೆ ಮಾಡಬಾರ್ದು, ಈಗ ಮಾಡಬಾರ್ದು, ಈ ಕ್ಷಣದಲ್ಲಿ ಬೇಕು ನನಗೆ. ಏನು, ಬಾಳೆ ಎಲೆ ನೋಡಿ, ಬಾಳೆ ಎಲೆ ನಾವು ಹಿಂದಿನ ದಿನನೇ ತಂದು ಆ ಗಿಡದಿಂದ ತೆಗೆದು ಇಟ್ಟಿರ್ತೀವಿ ಅಲ್ವಾ. ಬಾಳೆ ಎಲೆಯಿಂದ ಹಿಡಿದು ಪ್ರತಿಯೊಂದು ಈ ಕ್ಷಣ ನನಗೆ ಬೇಕು ಅಂತಾರೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟ ಕರ್ತೃತ್ವವನ್ನು ಹೊಂದಿರತಕ್ಕಂಥ ಮೋಕ್ಷಪ್ರದನಾದ ವಾಸುದೇವನ ಬಳಿ ಬಂದು ನಿನ್ನ ಇದನ್ನು ಕೇಳಿದ್ರೆ ಅವನು ಕೊಡದೇ ಇರ್ತಾನ, ತನ್ನ ಒಂದು ಆಸೆಯನ್ನು ಪೂರೈಸ್ತಾ ಇರ್ತಾನ ಮಹರ್ಷಿಗಳದು. ಆ ಕ್ಷಣ ರಾಮ ಹೀಗೆ, ದುರ್ವಾಸರೇ ನೀವು ಕುಳಿತುಕೊಳ್ಳಿ, ಆನ್ನಿಕ ಮುಗಿಸಿ ಬಂದರು. ದುರ್ವಾಸರು ಕುಳಿತರು. ರಾಮ ತನ್ನ 5 ಬೆಟ್ಟನ್ನು ಭೂಮಿ ಮೇಲೆ ಇಟ್ಟನಂತೆ. ಆ ಕ್ಷಣ ಬಾಳೆ ಎಲೆಯಿಂದ ಮೊದಲುಗೊಂಡು ಬಿಸಿ 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 ಪಕ್ವಾನ್ನಗಳು ಬಂದು ಆ ಕ್ಷಣದಲ್ಲಿ, ಹಿಂದೆ ಮಾಡಿಲ್ಲ,
ಮುಂದೆ ಮಾಡಿಲ್ಲ, ಈಗ ಮಾಡಿಲ್ಲ, ಯಾವುದೂ ಇಲ್ಲ. ಆ ಕ್ಷಣದಲ್ಲಿ ಸೃಷ್ಟಿ ಮಾಡಿ ಆ ಒಂದು ಏನು ಸಿದ್ಧಪಡಿಸಿದಂಥ ಆಹಾರಗಳು, ಮೋಕ್ಷಕ್ಕೆ ಸದೃಶವಾದಂಥ ಎಲ್ಲ ತತ್ವಾಭಿಮಾನಿ ದೇವತೆಗಳು ಆ ಕ್ಷಣದಲ್ಲಿ ಆಹಾರ ರೂಪದಲ್ಲಿ ಬಂದು ನಿಂತರು ಅಂತ ನಾವು ಕೇಳ್ತೀವಿ. ಸೀತಾದೇವಿಯನ್ನ ಆ ಗೃಹಸ್ಥನಾದವ ತನ್ನ ಹೆಂಡತಿಗೆ ಬಂದ ಆ ಒಂದು ಸೂಕ್ಷ್ಮವಾದಂತಹ ಆ ವಿಚಾರವನ್ನು ತಿಳಿದು ಅವಳನ್ನು ಹೇಗೆ ರಕ್ಷಣೆ ಮಾಡಿಕೊಂಡ ಅನ್ನೋದನ್ನು, ಅಂತಹ ರಕ್ಷಣೆ ಮಾಡಿದಂತಹ ರಾಮನನ್ನ ನಾವು ಭೋಜನ ಕಾಲದಲ್ಲಿ ಸೀತಾಕಾಂತ ಸ್ಮರಣೆ ಜೈ ಜೈ ರಾಮ್ ಅಂತ ಹೇಳ್ತೀವಿ. ಈ ದುರ್ವಾಸರಿಂದ ಈ ಬಂದಿದ್ದಂತಹ ಈ ಒಂದು ಪದ್ಧತಿ ಅಂತ ಹೇಳ್ತಾರೆ. ಅಂದಿನಿಂದ ಪ್ರತಿಯೊಬ್ಬರೂ ಭೋಜನ ಮಾಡುವಾಗ ಸೀತಾಕಾಂತನಾದ ರಾಮ ಈ ದುರ್ವಾಸರಿಗೆ ಮಾಡಿದಂತಹ ಅನುಗ್ರಹವನ್ನು ನೆನೀತಿದ್ರು. ರಾಮಾಯಣ ಕಾಲದಿಂದ ಬಂದಂತಹ ಅನುಗ್ರಹ ಇದು ಅಂತ ಹೇಳ್ತಾ, ದುರ್ವಾಸ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.